ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ದಕ್ಷಿಣ ಕನ್ನಡ ಗ್ರಾಮಾಂತರ ಸಮಿತಿಯ ವತಿಯಿಂದ ಅಮಾಯಕ ಅಶ್ರಫ್ ವಯನಾಡು ಮತ್ತು ಅಬ್ದುಲ್ ರಹಮಾನ್ ಕೊಳತ್ತಮಜಲ್ ಏನು ಬೀಬಸ್ತ ಇಬ್ಬರು ಅಮಾಯಕರನ್ನು ಸಂಘಿ ಗೂಂಡಗಳು ಕೊಲೆ ಮಾಡಿ ತಿಂಗಳುಗಳೇ ಕಳೆದಿದ್ದರು. ಇಷ್ಟರವರೆಗೆ ಈ ಕೊಲೆಗಾರ ಸೂತ್ರಧಾರಿಗಳನ್ನು ಬಂಧನವಾಗಿಲ್ಲ. ಮಾತ್ರವಲ್ಲ, ಘನತೆವೆತ್ತ ರಾಜ್ಯ ಸರ್ಕಾರ ಈ ಎರಡೂ ಕುಟುಂಬಗಳಿಗೂ ಕೂಡ ಪರಿಹಾರ ಘೋಷಣೆಯ ವಿಳಂಬದ ನೀತಿಯ ವಿರುದ್ಧವಾಗಿರುತ್ತದೆ. ಇವತ್ತು ಈ ಪ್ರತಿಭಟನೆ ಎಸ್ಡಿಪಿಐ ಈ ಎರಡೂ ಕೊಲೆಯ ನಡೆದ ನಂತರ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನಲ್ಲಿ ಬೃಹತ್ತಾದಂತಹ ಒಂದು ಪ್ರತಿಭಟನೆ ನಡೆಸಿ ಈ ಸರ್ಕಾರದ ಎಲ್ಲ ಜನಪ್ರತಿನಿಧಿಗಳಿಗೂ ಕೂಡ ಈ ಕುಟುಂಬಗಳಿಗೆ ನ್ಯಾಯವನ್ನು ಒದಗಿಸಬೇಕು ಎನ್ನುವಂತ ಒಂದು ಒತ್ತಾಯವನ್ನು ಮಂಗಳೂರಿನಲ್ಲಿ ಮಾಡಿತ್ತು. ನಂತರ ಇವತ್ತು ಎರಡನೇ ಪ್ರತಿಭಟನೆ ಮಾಡುವಂತ ಪರಿಸ್ಥಿತಿ ಈ ಸರ್ಕಾರ ನಮಗೆ ತಂದೊದಗಿದೆ. ಬಂಧುಗಳೇ, ಇವತ್ತು ಏನು ನೀರು ಕೇಳಿದ್ರು ಎನ್ನುವಂತ ಒಂದೇ ಒಂದು ಕಾರಣಕ್ಕಾಗಿ ಒಬ್ಬ ಅಮಾಯಕ, ಅಸ್ವಸ್ಥ, ಮಾನಸಿಕವಾಗಿ ಸ್ಥೀಮಿತವನ್ನು ಕಳೆದುಕೊಂಡಂತ ಅಶ್ರಫ್ ಎನ್ನುವಂತ ಒಬ್ಬ ವ್ಯಕ್ತಿಯನ್ನು ಸುಮಾರು 50ರಷ್ಟು ಗೂಂಡಾಗಳು ವಿಕೆಟ್ ಮತ್ತು ದೊಣ್ಣೆಯಿಂದ ಹೊಡೆದು ಕೊಂದ್ರು. ಆ ಕೊಂದ ಮೃತದೇಹವನ್ನೇ ಅಲ್ಲಿಟ್ಟವರು ಆಟವಾಡಿ ನಂತರ ನಮ್ಮ ಸಮುದಾಯದ ನಾಯಕರು ಇದಕ್ಕೆ ಒತ್ತಾಸೆಯನ್ನು ಮಾಡಿದ ನಂತರ ಆಗಿರ್ತದೆ ಎಫ್ಐಆರ್ ದಾಖಲಾದದ್ದು. ವಿಪರ್ಯಾಸ ಏನಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಆದಂತಹ ಒಂದು ಗುಂಪು ಹಲ್ಲೆ. ಈ ಗುಂಪು ಹಲ್ಲೆಯ ಆರೋಪಿಗಳಿಗೇನು ಕಠಿಣ ಶಿಕ್ಷೆ ಆಗಬೇಕಿತ್ತು, ನಮ್ಮ ರಾಜ್ಯದಲ್ಲಿ ಕೇವಲ 30 ದಿನಗಳಲ್ಲಿ ಈ ಆರೋಪಿಗಳು ಬಿಡುಗಡೆಯಾಗಿ ಮತ್ತೆ ಅವರ ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದಾರೆ ಎನ್ನುವಂಥದ್ದು ಹೇಳುವುದಾದ್ರೆ ನಮಗೆ ಬಹಳ ದುಃಖ ಆಗ್ತಿದೆ ಬಂಧುಗಳೇ. ಇವತ್ತು ಏನು UAPA ಎನ್ನುವಂತಹ ಕಾನೂನು ಇರಬಹುದು, ಇದಕ್ಕೆ ಸಂಬಂಧಿಸಿದ ಕಾನೂನು ಇರಬಹುದು, ಈ ಎಲ್ಲ ಕಾನೂನುಗಳನ್ನು ಹಾಕಿ ಅವರನ್ನು ಜೈಲಿನಲ್ಲಿ ಇಡಬೇಕಾದಂತಹ ಸರ್ಕಾರ ಅವರನ್ನು ಬಿಡುಗಡೆಗೊಳಿಸಿದೆ. ನಂತರ ಬಜ್ಪೆಯ ಸುಹಾಸ್ ಶೆಟ್ಟಿ ಎನ್ನುವಂತ ಒಬ್ಬ ರೌಡಿ ಶೀಟರ್ನ ಕೊಲೆಯಾಯಿತು. ಈ ಕೊಲೆಯ ನಂತರ ಎಲ್ಲಿರುವಂತಹ ಸಂಘ ಪರಿವಾರದ ಗೂಂಡಾಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 6ರಿಂದ 8 ಕಡೆಗಳಲ್ಲಿ ಸ್ಟ್ಯಾಬ್ ಮಾಡಿದ್ರು. ಕೊಲೆ ಯತ್ನದ ಪ್ರಕರಣಗಳು ನಡೆಯಿತು. ನಂತರ ಯಾರು ಒಬ್ಬ ಅಮಾಯಕ ಸಿಗದ ನಂತರ ಏನು ಬಂಟ್ವಾಳದ ಕೊಳತ್ತಮಜಲಿನ ಒಬ್ಬ ಮಸೀದಿಯ ಕಾರ್ಯದರ್ಶಿ ಅಬ್ದುಲ್ ರಹಮಾನ್ ಅನ್ನು ಅವರನ್ನೇ ಸ್ನೇಹಿತರಾದಂತ ಕೆಲವೊಂದಿಷ್ಟು ಸಂಘಿ ಗೂಂಡಾಗಳು ಸೇರಿ ಇವತ್ತು ಬರ್ಬರವಾಗಿ ಅವನನ್ನು ಹತ್ಯೆ ಮಾಡಿದ್ರು. ಈ ರಹಮಾನ್ ಹತ್ಯೆ ನಡೆದು ಇವತ್ತು ತಿಂಗಳುಗಳೇ ಕಳೀತಾ ಬಂತು. ಎಲ್ಲಿದೆ ನ್ಯಾಯ? ಇಲ್ಲಿ ಹೋರಾಟಗಳು, ಪ್ರತಿಭಟನೆಗಳು, ಭೇಟಿಗಳು, ಪತ್ರಿಕಾಗೋಷ್ಠಿಗಳು, ರಾಜಕೀಯ ನಾಯಕರಿಗೆ ಭೇಟಿ ಮಾಡಿ ನಮ್ಮ ನಾಯಕರು ನಿರಂತರವಾಗಿ ಹೋರಾಟ ಮಾಡುವಂತ ಸಂದರ್ಭದಲ್ಲಿಯೂ ಕೂಡ ಹುಸಿ ಭರವಸೆಗಳನ್ನು ಮಾತ್ರ ಈ ಸರ್ಕಾರ ನೀಡ್ತಾ ಇದೆ. ಒಂದು ಕಡೆ ಕೋಮುವಾದವನ್ನು ನಾವು ಅಲಿಸ್ತೇವೆ ಎನ್ನುವಂತ ಸರ್ಕಾರ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮುವಾದ ಅಲಿಬೇಕು, ಜಾತ್ಯತೀತತೆ ಉಳಿಬೇಕು ಎನ್ನುವಂತ ದೂರದೃಷ್ಟಿಯಿಂದ ಕೆಲಸ ಮಾಡುವಂತ ಕೆಲವೊಂದು ಸರ್ಕಾರದ ಜನಪ್ರತಿನಿಧಿಗಳು. ಆದ್ರೆ ಕೊಲೆಯ ಬಂಧನದ ಆರೋಪಿಗಳಲ್ಲಿಯೂ ಕೂಡ ಅದಕ್ಕೆ ದಾಖಲಿಸುವ ಕೇಸುಗಳಲ್ಲಿ ಕೂಡ ಇವತ್ತು ಕೋಮುವಾದವನ್ನು ಸರ್ಕಾರ ಮಾಡ್ತಾ ಇದೆ.
ಒಬ್ಬ ರೌಡಿ ಶೀಟರ್ನ ಹತ್ಯೆಯಲ್ಲಿ ಇವತ್ತು UAPA ದಾಖಲಾಗ್ತದೆ, NIA ಬರ್ತದೆ. ಆದ್ರೆ ಒಬ್ಬ ಅಮಾಯಕನ ಹತ್ಯೆಯಲ್ಲಿ ಯಾವುದೇ ಕೇಸುಗಳಿಲ್ಲ. ಇವತ್ತು UAPA ಇಲ್ಲ, NIA ಇಲ್ಲ. ಸುಮಾರು 15ರಷ್ಟು ಆರೋಪಿಗಳ ಮೇಲೆ FIR ಆದ್ರೂ ಕೂಡ ಕೇವಲ 9 ಮಂದಿಯನ್ನು ಮಾತ್ರ ಬಂಧನ ಮಾಡಿದ್ದಾರೆ. 9 ಮಂದಿಯನ್ನು ಮಾತ್ರ ಬಂಧನ ಮಾಡಿದ್ದಾರೆ. ಇವತ್ತು ಅದರ ಸೂತ್ರಧಾರಿ ಭರತ್ ಕುಂಬ್ಡೇಲ್. ಈ ಕುಂಬ್ಡೇಲ್ನ ಬಂಧನ ಇಲ್ಲ. ಯಾರಿವ ಭರತ್ ಕುಂಬ್ಡೇಲ್? ನನ್ನ ಪ್ರೀತಿಯ ಹಿಂದೂ ಸಮುದಾಯದ ಬಾಂಧವರು ಇದನ್ನು ಅರ್ಥ ಮಾಡಿಕೊಳ್ಬೇಕು. ಒಬ್ಬ ಅಶ್ರಫ್ ಕಲಾಯಿ ಎನ್ನುವಂತ SDPI ಸ್ಥಳೀಯ ಬ್ರಾಂಚಿನ ಅಧ್ಯಕ್ಷನನ್ನು ಕೊಂದಂತ ಈ ಭರತ್ ಕುಂಬ್ಡೇಲ್, ಆ ಸಂದರ್ಭದಲ್ಲಿ ಅವನ ಮನೆಗೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಅವನ ಮನೆಯ ಫೋಟೋ ಬಂತು, ಪತ್ರಿಕೆಯಲ್ಲಿ ಅವನ ಮನೆ ಫೋಟೋ ಬಂತು. ಕೇವಲ ಒಂದು ಸಣ್ಣ ಗುಡಿಸಲು ಮಾತ್ರ. ಅವನ ತಂದೆ ಒಬ್ಬ ಕೂಲಿ ಕಾರ್ಮಿಕರಾಗಿದ್ರು. ಆದ್ರೆ ಮೊನ್ನೆ ಇದೇ ಅಬ್ದುಲ್ ರಹಮಾನ್ನ ಕೇಸಲ್ಲಿ ಪೊಲೀಸರು ಸರ್ಚ್ ವಾರೆಂಟ್ ಹಿಡ್ಕೊಂಡು ಹೋದಂತ ಸಂದರ್ಭದಲ್ಲಿ ಬಂದಂತ ಫೋಟೋ, ಐಷಾರಾಮಿ ಬಂಗ್ಲೆಯಲ್ಲಿ ಭರತ್ ಕುಂಬ್ಡೇಲ್ ಜೀವನ ಮಾಡ್ತಾ ಇದ್ದಾನೆ. ಫಾರ್ಚುನರ್ ಕಾರಲ್ಲಿ ತಿರುಗಾಡ್ತಾ ಇದ್ದಾನೆ. ಸುಮಾರು 15ರಿಂದ 20 ಯುವಕರನ್ನು ಬೆಂಗಾವಲಾಗಿ ಹಿಡ್ಕೊಂಡು ತಿರುಗಾಡ್ತಿರುವಂತ ಈ ಭರತ್ ಕುಂಬ್ಡೇಲ್ನ ಆದಾಯದ ಮೂಲ ಯಾವುದು? ಒಂದು ಕಲ್ಲಲ್ಲಿ 2 ಅಕ್ಕಿಯನ್ನು ಹೊಡೆದಂತ ಭರತ್ ಕುಂಬ್ಡೇಲ್ ಮತ್ತು ಸಂಘ ಪರಿವಾರ ರಹಮಾನ್ನ ಸ್ನೇಹಿತನನ್ನೇ ಅವರನ್ನೇ ಉಪಯೋಗಿಸಿ ರಹಮಾನ್ನನ್ನು ಕೊಂದ್ರು. ಎಲ್ಲಿದ್ದಾರೆ ಆ ಸ್ನೇಹಿತರು? ಇವತ್ತು ಜೈಲಲ್ಲಿದ್ದಾರೆ. ಇವತ್ತು ಕೊಲೆ ಮಾಡಿಸಿದಂತಹ ಸೂತ್ರಧಾರ ಇವತ್ತು ಎಲ್ಲೋ ಅಡಗಿ ಕೂತಿದ್ದಾನೆ. ಇವತ್ತು ನನ್ನ ಪ್ರೀತಿ ಹಿಂದೂ ಸಮುದಾಯ, ಹಿಂದೂ ಸಮಾಜ ಇದನ್ನ ಅರ್ಥ ಮಾಡಿಕೊಳ್ಬೇಕು. ಇಂಥ ಒಬ್ಬ ರೌಡಿ ಶೀಟರಿಗೆ ಈ ಪರಿ ದುಡ್ಡು ಬರಲಿಕ್ಕೆ ಆ ದುಡ್ಡನ್ನು ಕೊಟ್ಟವರು ಯಾರು? ಈ ಕೋಮುವಾದದ ಹೆಸರಿನಲ್ಲಿ, ಈ ಕೊಲೆ ಹೆಸರಿನಲ್ಲಿ, ಈ ಅಮಾಯಕರ ಕೊಲೆ ಹೆಸರಿನಲ್ಲಿ ಇವರು ಸುಲಿಗೆ ಮಾಡಿ, ಇವರ ಹಪ್ತವನ್ನು ವಸೂಲು ಮಾಡಿ ಇವತ್ತು ಐಷಾರಾಮಿ ಜೀವನವನ್ನು ಮಾಡ್ತಾ ಇದ್ದಾರೆ. ಇವತ್ತು ನಾವು ಹೇಳ್ತಾ ಇದ್ದೇವೆ ಬಂಧುಗಳೇ, ಈ ಸರ್ಕಾರದಲ್ಲಿ ನಮಗೆ ಕೇಳಲಿಕ್ಕೆ ಇರುವುದಿಷ್ಟೇ, ಕೇವಲ ಹಣದ ಪರಿಹಾರದಲ್ಲಿ ನ್ಯಾಯ ಸಿಗಲ್ಲ. ನಾವಿವತ್ತು ಅಭಿನಂದಿಸ್ತೇವೆ ಸಚಿವ ಜಮೀರ್ ಅಹಮದ್ ಖಾನ್, ಇನ್ನಿತರ ಯಾರು ಅವರಿಗೆ ವೈಯಕ್ತಿಕ ನೆಲೆಯಲ್ಲಿ ಪರಿಹಾರವನ್ನು ಕೊಟ್ಟಿದ್ದಾರೆ, ಅವರನ್ನು ಈ ಸಮಾಜ ಅಭಿನಂದಿಸ್ತದೆ. ಆದ್ರೂ ಕೂಡ ನಾನು ಹೇಳ್ತಾ ಇದ್ದೇನೆ, ಕೇವಲ ದುಡ್ಡಿನಿಂದ ಈ 2 ಜೀವಗಳಿಗೆ ನ್ಯಾಯವನ್ನು ಒದಗಿಸಲಿಕ್ಕೆ ಸಾಧ್ಯ ಇಲ್ಲ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ದುಡ್ಡೆಲ್ಲ ಬೇಕಾದದ್ದು. ಬಂಧುಗಳು, ಯಾರು ಸೂತ್ರಧಾರಿಗರಿದ್ದಾರೆ, ಯಾರು ವಾಹನವನ್ನು ಕೊಟ್ಟಿದ್ದಾರೆ ಕೊಲೆಗೆ, ಯಾರು ಆಯುಧವನ್ನು ಕೊಟ್ಟಿದ್ದಾರೆ, ಯಾರು ಕೊಲೆಗಾರರಿಗೆ ಸೆಲ್ಟರ್ ಅನ್ನು ಕೊಟ್ಟಿದ್ದಾರೆ, ಇವರೆಲ್ಲರ ಬಂಧನ ಆಗಬೇಕು. ಅವರ ಮೇಲೆ ಕಠಿಣ ಕಾನೂನು ನಡಿ ಅವರ ಕೇಸ್ ದಾಖಲಿಸಬೇಕು. ಅದಾಗಿರ್ತದೆ ನ್ಯಾಯ, ಅದರ ನಿರೀಕ್ಷೆಯಲ್ಲಿ ಇವತ್ತು ಈ ಸಮಾಜ ಇದೆ. ಇವತ್ತು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ 2 ಕೊಲೆಗಳು ನಡೆದಂತ ನಂತರ ಈ ಜಿಲ್ಲೆಯಲ್ಲಿ ನಿರಂತರವಾದಂತ ಈ ಕೊಲೆಗೆ ಯಾರು ಆರೋಪಿಗಳಿದ್ದಾರೆ ಅವರಿಗೆ ನ್ಯಾಯ ಸಿಗಬೇಕೆನ್ನುವಂತ ಹೋರಾಟವನ್ನು ನಿರಂತರವಾಗಿ ಮಾಡ್ತಾ ಇದೆ ಈ ಪಕ್ಷ. ಇವತ್ತು ಹಣ ಕೊಡಬೇಕಾದ್ರೆ ಪಕ್ಷಕ್ಕೂ ಕೂಡ ಕೊಡಬಹುದಿತ್ತು, ದೇಣಿಗೆಯನ್ನು ಸಂಗ್ರಹಿಸಿ. ಹಣ ಮುಖ್ಯವಲ್ಲ. ಇವತ್ತು ನಮ್ಗೆ ಬೇಕಾದದ್ದು ಆ ಕುಟುಂಬಗಳಿಗೆ ನ್ಯಾಯ. ಆ ನ್ಯಾಯವನ್ನು ಕೊಡುವ ದೃಷ್ಟಿಯಲ್ಲಿ ಸರ್ಕಾರದ ಮುಂದೆ ನಮ್ಮ ನಾಯಕರು, ನಮ್ಮ ಜಿಲ್ಲಾ ಅಧ್ಯಕ್ಷರು, ಇವತ್ತು ಮುಖ್ಯಮಂತ್ರಿ ಇರಲಿ, ಗೃಹ ಸಚಿವರಿರ್ಲಿ, BK ಹರಿಪ್ರಸಾದ್ ಇರ್ಲಿ, ಇವತ್ತು ಇಲ್ಲಿರುವಂತಹ ಸ್ಪೀಕರ್ ಸಾಹೇಬ್ರಿರ್ಲಿ, ಎಲ್ಲಾ ಜನಪ್ರತಿನಿಧಿಗಳನ್ನು ಕೂಡ ಈ ವಿಚಾರದಲ್ಲಿ ಸರ್ವ ಪಕ್ಷದ ನಿಯೋಗದ ಜೊತೆ ನಮ್ಮ ಪಕ್ಷ ನಿರಂತರವಾದಂತಹ ಹೋರಾಟ ಮಾಡ್ತಾ ಇದೆ. ಪ್ರತಿಭಟನೆ ಮಾಡಿದೆ, ಪತ್ರಿಕಾಗೋಷ್ಠಿ ಮಾಡಿದೆ. ಇವತ್ತು ಎಲ್ಲಾ ಹೋರಾಟಗಳು ಈ ಕುಟುಂಬಕ್ಕೆ ನ್ಯಾಯ ಸಿಗುವವರೆಗೆ, ಆರೋಪಿಗಳ ಬಂಧನವಾಗುವವರೆಗೆ ಈ ಪಕ್ಷ ಹೋರಾಟವನ್ನು ಮಾಡ್ತದೆ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ಬಂಧುಗಳೇ. ಇವತ್ತು SDPI ಪುತ್ತೂರಿನಲ್ಲಿ ನಡೆದಂತಹ ಒಂದು ಘಟನೆ ಏನು, ಬಿಜೆಪಿಯ ಒಬ್ಬ ನಾಯಕನ ಮಗ ಲವ್ ಮತ್ತು ಸೆಕ್ಸ್ ಮಾಡಿ ಆ ಹುಡುಗಿಗೆ ಧೋಖ ಮಾಡಿದ. ದ್ವೇಷ ಭಾಷಣಕಾರರು, ಈ ಜಿಲ್ಲೆಗೆ ಬೆಂಕಿ ಹಚ್ಚಿದಂತ ದ್ವೇಷ ಭಾಷಣಕಾರರು
ಯಾರೂ ಕೂಡ ಮಾತಾಡ್ಲೇ ಇಲ್ಲ. ಸೆಟಲ್ಮೆಂಟ್ ಮಾಡಿ ಮುಗಿಸಿದ್ರು, ಮಗುವಿಗೆ ಜನ್ಮ ನೀಡಿದ್ರು ಆ ಹೆಣ್ಣು ಮಗು. ನಂತರ ಹಿಂದೂ ನಾವೆಲ್ಲ ಒಂದು ಎನ್ನುವಂತ ಈ ನಾಯಕರು ಯಾರೂ ನ್ಯಾಯ ಕೊಡದಂತ ಸಂದರ್ಭದಲ್ಲಿ ನಮ್ಮ ಬಳಿಗೆ ಬಂದ್ರು. ಈ ಪಕ್ಷದ ನಾಯಕರು, ಈ ಪಕ್ಷ ಅವತ್ತು ಬೀದಿಯಲ್ಲಿ ನಿಂತು ಹೋರಾಟ ಮಾಡಿದ ಕಾರಣಕ್ಕಾಗಿ ಇವತ್ತು ಆ ಸೆಕ್ಸ್ ಮಾಡಿದಂತ, ದೋಖ ಮಾಡಿದಂತ ಕೃಷ್ಣರಾವ್ ಎನ್ನುವಂತ ವ್ಯಕ್ತಿ ಆರೋಪಿಯಾಗಿದ್ದ ಅವನು ಬಂಧನಾಗಿದೆ. ಬಂಧುಗಳೇ, ನನ್ನ ಪ್ರೀತಿಯ ಹಿಂದೂ ಸಮಾಜದೊಂದಿಗೆ ನಾನು ಹೇಳಲಿಕ್ಕೆ ಇರುವಂತದ್ದು ಇಷ್ಟೇ. SDP ಎನ್ನುವಂತಹ ಪಕ್ಷ ಕೇವಲ ಮುಸಲ್ಮಾನರ ಏನು ಅನ್ಯಾಯ ಆದಾಗ ಹೋರಾಟ ಮಾಡುವಂತ ಪಕ್ಷ ಮಾತ್ರ ಅಲ್ಲ, ಯಾವುದೇ ಸಮುದಾಯಕ್ಕೂ ಅನ್ಯಾಯ ಆದ್ರೂ ಕೂಡ ಈ ಪಕ್ಷ ಹೋರಾಟ ಮಾಡ್ತದೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಬಂಧುಗಳೇ, ಇಲ್ಲಿ ಹಿಟ್ಲರಿಸಂ ನಡೀತಾ ಇದೆ. ಈ ಜಿಲ್ಲೆಯಲ್ಲಿ ಒಂದು ಅಘೋಷಿತವಾದಂತಹ ತುರ್ತು ಪರಿಸ್ಥಿತಿ ಇದೆ. ಯಾವ ರೀತಿಯ ಹಿಟ್ಲರಿಸಂ? ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡುವಾಗಿಲ್ಲ, ಧ್ವನಿ ಎತ್ತುವಾಗಿಲ್ಲ, ಬರವಣಿಗೆಯನ್ನು ಬರೆಯುವಾಗಿಲ್ಲ, ಅವರ ಮೇಲೆ ಕೇಸು, ನೋಟಿಸು ಇವತ್ತು ಬರ್ತಾ ಇದೆ. ಇವತ್ತು ಬಿಜೆಪಿ ಒಂದು ಅಜೆಂಡಾ ಇತ್ತು, ನಾ ಕಾವುಂಗ ನಾ ಕಾನೆ ದೋಂಗ. ಇವತ್ತು ಕಾಂಗ್ರೆಸ್ನ ಅಜೆಂಡಾ ಇದೇ ಆಗಿದೆ, ನಾ ಬೋಲೋಂಗ ನಾ ಬೋಲ್ನೆ ದೋಂಗ. ಇವತ್ತು ಬಿಜೆಪಿ ಅವರು ಗೋವಿನ ವಿಚಾರದಲ್ಲಿ ಇದನ್ನು ಹೇಳಿದ್ರು, ನಾವು ತಿನ್ನಲ್ಲ ಗೋಮಾಂಸವನ್ನು, ನಾವು ತಿನ್ನಲ್ಲ, ನಿಮ್ಮನ್ನು ತಿನ್ನಲಿಕ್ಕೆ ನಾವು ಬಿಡಲ್ಲ, ಮಾತ್ರ ನಾವು ಎಕ್ಸ್ಪೋರ್ಟ್ ಅನ್ನು ಮಾಡ್ತೇವೆ. ಅದೇ ರೀತಿ ಕಾಂಗ್ರೆಸ್ನವರು ಈ ಮುಸ್ಲಿಂ ಸಮುದಾಯಕ್ಕೆ ಅನ್ಯಾಯ ಆದಾಗ ನಾವು ಮಾತಾಡಲ್ಲ, ನಿಮ್ಮನ್ನು ಮಾತಾಡ್ಲಿಕ್ಕೆ ನಾವು ಬಿಡಲ್ಲ, ನೀವು ಮಾತಾಡಿದ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ತೇವೆ, ಕೇಸ್ ಹಾಕಿಸ್ತಿದ್ದಾರೆ. ಬಂಧುಗಳೇ, ಈ ಯಾವುದೇ ಕೇಸುಗಳಿದ್ರೂ ಕೂಡ ಇದನ್ನು ಸಮಾನ ಮನಸ್ಸಿನಿಂದ ಸ್ವೀಕಾರ ಮಾಡಿ ಮುನ್ನಡೆಯುವಂತ ಒಂದು ಪಕ್ಷ SDP. ಇವತ್ತು ಪುತ್ತೂರಿನಲ್ಲಿ ಆ ಹೆಣ್ಣು ಮಗುವಿಗೆ ನ್ಯಾಯಕ್ಕಾಗಿ ಹೋರಾಟ ಮಾಡಿದ ಏಕ ಕಾರಣಕ್ಕಾಗಿ ನಮ್ಮ ಕಾರ್ಯಕರ್ತರ 30 ಮಂದಿ ಕಾರ್ಯಕರ್ತರು ಮತ್ತು ನಾಯಕರ ಮೇಲೆ ಕೇಸಾಯಿತು. ನಾವು ವಿಚಲಿತರಾಗ್ಲಿಲ್ಲ. ನಮ್ಗೆ ಸಂವಿಧಾನವನ್ನು ಪ್ರೀತಿಸಿ, ಸಂವಿಧಾನಕ್ಕೆ ಗೌರವವನ್ನು ಕೊಟ್ಟು, ಈ ನೆಲದ ಕಾನೂನಿಗೆ ಗೌರವವನ್ನು ಕೊಟ್ಟು ನಾವು ಆ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡುವ ಎಲ್ಲ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದೇವೆ. ಅದೇ ರೀತಿ ಅಶ್ರಫ್ ವಯನಾಡು ಮತ್ತು ಯಾರು ನಮ್ಮ ಸಹೋದರ ಅಬ್ದುಲ್ ರಹಮಾನ್ ಇದ್ದಾರೆ, ಅವರಿಗೆ ನ್ಯಾಯ ಸಿಗುವವರೆಗೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಮಣ್ಣಿನಲ್ಲಿ, ಈ ಜಿಲ್ಲೆಯಲ್ಲಿ ಹೋರಾಟವನ್ನು ನಿರಂತರಿಸ್ತದೆ, ಹೋರಾಟವನ್ನು ಮಾಡ್ತದೆ ಎನ್ನುವಂತ ಮಾತನ್ನು ಹೇಳುತ್ತಾ ಅವಕಾಶಕ್ಕಾಗಿ ವಂದನೆಗಳು.